ಅದು ನಮ್ಮ ಕಾಫಿ ನಾಡು ಚಂದು ಅವ್ರು ಬಂದಿದ್ದಾರೆ. ಕಾಫಿ ನಾಡಿಗೆ ಬಂದು ನಮ್ಮ ಚಂದು ಅವ್ರನ್ನ ಮೀಟ್ ಮಾಡಿಲ್ಲ ಅಂದ್ರೆ ಹೆಂಗೆ? ಭೂಮಿಯ ಮೇಲಿರೋ ಸ್ವರ್ಗ ಅಂತಾರೆ, ಖಂಡಿತ ಮಾತು ನಿಜ. ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಕೊಂಬಾಡ ಇದ್ದೀವಿ, ಚಿಕ್ಕಮಂಗ್ಳೂರಲ್ಲಿ ಕೊಂಬಾಡ ಇದ್ದೀವಿ ಅಂದ್ಕೊಳ್ಳಿ. ಸೊ ನಾವಿವತ್ತು ಮುಳ್ಳಯ್ಯನಗಿರಿ ಪೀಕು, ದ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಅಂತಲೇ ಹೆಸರುವಾಸಿಯಾಗಿರುವಂಥ ಪೀಕು. ಸೊ ಆ ಒಂದು ಪೀಕಿಗೆ ಹೋಗ್ತಾ ಇದ್ದೀವಿ. ಬನ್ನಿ, 1900 ಅಡಿ ಸಮುದ್ರದಿಂದ ಎತ್ತರದಲ್ಲಿರುವಂಥ ಈ ಮುಳ್ಳಯ್ಯನಗಿರಿ ಪೀಕ್ನ ನೋಡೋಣ, ನಿಮಗೂ ಕೂಡ ತೋರಿಸ್ತೀವಿ. ಸೊ ಇವತ್ತು ಈ ಬ್ಲಾಗಲ್ಲಿ ಮುಳ್ಳಯ್ಯನಗಿರಿ ಪೀಕ್ ಹೆಂಗಿರುತ್ತೆ, ಬಾಬಾ ಬುಡನ್ಗಿರಿ ಹೆಂಗಿರುತ್ತೆ, ಪ್ರತಿಯೊಂದು ಈ ಬ್ಲಾಗಲ್ಲಿ ಬರ್ತೀರಾ. ಇನ್ನಾಗಿ ತಡ ಮಾಡೋದು, ಬನ್ನಿ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೋ. ಇಲ್ಲಿ ಮಲೆನಾಡು ಕಷಾಯ ನೋಡ್ಬೋದು. ಗಂಟ್ಲು ಕೆರೆತ, ಕೆಮ್ಮು, ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಕಷಾಯ. ಗೈಸ್ ಮಸಾಲ ಕೂಡ ಇದೆ, ಅವರು ಮಸಾಲ ಕೂಡ ಕೊಡ್ತಾ ಇದ್ದಾರೆ. ಸೊ 50 ರೂಪಾಯಿ, ತುಂಬ ಒಳ್ಳೆಯದಿದೆ. ಕೆಮ್ಮು, ಕೆರೆತ, ಗಂಟ್ಲು ಕೆರೆತ ಇದೆಲ್ಲದಕ್ಕೂ. ಸೊ ನೋಡೋಣ, ನಾನೊಂದು ತೊಗೊತಾ ಇದ್ದೀನಿ. ಮತ್ತು ಇದೆ ಎಲ್ಲ ಶುದ್ಧಿ ಬೆಳ್ಳುಳ್ಳಿ ಎಲ್ಲ. ನಮ್ಮ ಹುಡುಗ ರೆಡಿ ಆಗ್ತಾ ಇದ್ದಾನೆ ಮುಳ್ಳಯ್ಯನಗಿರಿ ಪೀಕ್ ಹೋಗೋಕ್ಕೆ. ಸ್ಟೇಟಸ್ಸು, ಸ್ಟೋರಿ ಎಲ್ಲ ಅಪ್ಡೇಟು ಗಾಯ್ಸ್. ನನಗೆ ಹಿಡ್ದಿರೋ ವ್ಲಾಗ್ಸ್ ಆಗಿರಲಿ, ಹಿಡ್ದಿರೋ ನಮ್ಮ ಪ್ರತಿಯೊಂದು ವೀಡಿಯೋಸ್ ಆಗಿರಲಿ ನೋಡೋಕ್ಕೆ ಟೈಮ್ ಇಲ್ಲ. ಎನಿವೇ ಹೋಗ್ತಾ ಇದ್ದೀವಿ ನಾವು. ಹೇಮಂತ್ ಅವ್ರಿಗೆ ವೆಯ್ಟಿಂಗು. ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಇಲ್ಲೇ ಲೋಕಲಲ್ಲಿ. ಸೊ ಅವ್ರನ್ನ ಕರ್ಕೊಂಡು ಹೋಗೋದು ಇಲ್ಲಿಂದ. ಸೊ ಬೆಸ್ಟ್ ಒಬ್ಬರು ಲೋಕಲ್ ಇರಬೇಕು. ಲೋಕಲ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಎಲ್ಲೇ ಟ್ರಿಪ್ ಹೋದ್ರೂ ಲೋಕಲ್ ಜೊತೆ ಟೂರ್ ಮಾಡೋಕ್ಕೆ ಟ್ರೈ ಮಾಡಿ. ಗೈಸ್ ವಿಲ್ ಗೆಟ್ ಪ್ರಾಪರ್ ಡೀಟೇಲ್ಸ್ ಅಂತ ಹೇಳ್ತೀನಿ. ಎಂಟ್ರಿಯಲ್ಲಿದ್ದೀವಿ, ನೋಡ್ಬೋದು. ಸೊ ಇದೇ ಪೊಲೀಸ್ ಚೌಕಿ ಇದು. ಸೊ ಇಲ್ಲಿ ಚೆಕ್ಕಿಂಗ್ ಮಾಡಿ ಅವರು ಒಳಗಡೆ ಬಿಡ್ತಾರೆ. ಸೊ ಟಿಕೆಟ್ಸ್ ಎಲ್ಲ ನೀವು ಮುಂಚೆನೇ ಆನ್ಲೈನಲ್ಲಿ ಬೈ ಮಾಡಬೇಕಾಗುತ್ತೆ. ಸೊ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಇದೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ಬನ್ನಿ, ಇಲ್ಲಿಂದ ಅಫಿಷಿಯಲಿ ಮುಳ್ಳಯ್ಯನಗಿರಿ ಪೀಕ್ಗೆ ಎಂಟ್ರಿ ಸಿಗುತ್ತೆ. ಜೀಪ್ ವ್ಯವಸ್ಥೆ ಕೂಡ ಇರುತ್ತೆ. ಜೀಪ್ ಇಲ್ಲ ಅಂದರೆ ನಿಮ್ಮ ಓನ್ ಯೂಸ್ ವೆಹಿಕಲಲ್ಲಿ ಕೂಡ ನೀವು ಹೋಗ್ಬೋದು. ಸೊ ಜೀಪ್ಗೆ ಮಸ್ಟ್ಲಿ 1000-2000 ಏನೋ ಚಾರ್ಜ್ ಮಾಡ್ತಾರೆ, ನೋಡ್ಬೋದು. ನೆಟ್ವರ್ಕ್ ಇಲ್ಲ, ಓಪನ್ ಆಗ್ತಾ ಇಲ್ಲ. ವೈಫೈ ವ್ಯವಸ್ಥೆ ಕೂಡ ಇದೆ ಇಲ್ಲಿ, ಪರವಾಗಿಲ್ಲ, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ಜಾಗ ಇದು ನಕ್ಕನ್ ಲೈಕ್ ಕ್ರೇಜಿ ಆಗಿದೆ ಅನ್ಕೊಳ್ಳಿ, ಬೇರೆ ಭೂಮಿಯ ಮೇಲಿರೋ ಸ್ವರ್ಗ ಅಂತಾರೆ, ಖಂಡಿತ ಮಾತು ನಿಜ. ಗೈಸ್ ಭೂಮಿ ಮೇಲಿರೋ ಸ್ವರ್ಗ ನೋಡ್ಬೇಕಾ? ಇವಿಗ ಇದೇ ಎಂಟ್ರೆನ್ಸ್ ಇದೆ, ನೋಡ್ತಾ ಇದ್ದೀರಾ. ಸೊ ಇಲ್ಲೇ ಪಾರ್ಕಿಂಗ್ ಇರೋದು. ಸೊ ಇಲ್ಲಿಂದ 5 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ನಾವು. 5 ಕಿಲೋಮೀಟ್ರ್ ಆದಮೇಲೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಇಲ್ಲಿ ಮುಳ್ಳಯ್ಯನಗಿರಿ ಪೀಕು. ಜೀಪ್ಗೆ ಎಷ್ಟಿರುತ್ತೆ ಪ್ರೈಸ್ ಇಲ್ಲಿ? ಪ್ರೈಸು ಅಮೌಂಟ್ ಜೀಪ್ ಒಬ್ಬರಿಗೆ 150 ಇರುತ್ತೆ. 150 ಎಸ್ ಗೈಸ್. ಸೊ 150 ರೂಪೀಸ್ ಜೀಪ್ಗೆ ಇಲ್ಲಿ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಸೊ ಟಾಪ್ ಮುಳ್ಳಯ್ಯನಗಿರಿ ಪೀಕ್ಗೆ ಬಿಡ್ತಾರೆ ನಿಮ್ಮನ್ನ. ಸೊ ಗೈಸ್, ದ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕದ ಅತಿ ಎತ್ತರದ ಪೀಕ್ ಮುಳ್ಳಯ್ಯನಗಿರಿ ಪೀಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. From London to Taiwan, I've been all around the globe.
ಗೈಸ್ ಇದೇನು ಗಾಳಿನ ಹೊಗೆನ ಅಂತ ಇದ್ದಾನೆ ಈ ಹುಡುಗ ಈಶ್ವರು. ಆ ಲೆವೆಲಿಗೆ ಬರ್ತಾಯಿದೆ ಅಂದ್ಕೊಳ್ಳಿ ಮಂಜು. ನೆನ್ನೆ ನೋಡಿದ್ದು ನಾವು 1/4 ಗಂಟೆ ಬರ್ತಾಯಿತ್ತು ಮಂಜು ಅಂತ ಹೇಳಿದೆ. ಮಾನ್ಸೂನಲ್ಲಿ ಬೆಳಗ್ಗೆ ಹೊತ್ತು ನಾವು ಬಂದರೆ ಲಿಟ್ರಲಿ ನಮ್ಮ ಕಾಲಿಗೆ ಟಚ್ ಆಗುತ್ತೆ ಮಂಜು ಅಂದಿದೆ. ಬಟ್ ಇಲ್ಲಿ ನಿಮ್ಮ ಮೊಗಗೆ ಟಚ್ ಆಗುತ್ತೆ, ಆ ಥರ ಇದೆ ಗೈಸ್. ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಅಂದ್ಕೊಳ್ಳಿ. ಗೈಸ್ ದೀಪಾವಳಿ ಆಗಿ ಫುಲ್ಲು ಜನ, ಯಾವ ಲೆವೆಲ್ಗೆ ಜನ ಬಂದಿದ್ದಾರೆ ಅಂದರೆ ನೋಡ್ಬೋದು ನೀವು. ಗೈಸ್ ಇದೆಲ್ಲ ಅಕ್ಕಪಕ್ಕ ಇರೋ ಎಲ್ಲ ಬೆಟ್ಟಗಳು ಸಿಮಿಲರ್, ಒಂದೇ ಥರ ಇರೋವಂಥ ಬೆಟ್ಟ. ಹಾಗಾಗಿ ನಾವು ಇನ್ನೂ ಸಾಕಷ್ಟು ಪ್ಲೇಸಸ್ ಕವರ್ ಮಾಡಬೇಕು. ಬಾಬಾ ಬುಡಂಗಿರಿ, ಆಮೇಲೆ ಇನ್ನೂ ಕೆಲವೊಂದು ಫಾಲ್ಸ್ ಎಲ್ಲ ಇದೆ. ಸೊ ಹಂಗಾಗಿ ನಾವು ಮುಳ್ಳಂಗಿರಿಗೆ ಹೋಗ್ತಾ ಇಲ್ಲ. ಬಟ್ ಪ್ಲೇಸ್ ಎಲ್ಲ ಪ್ಲೇಸು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇದು ಮುಳ್ಳಂಗಿರಿ ಪೀಕ್ ನೀವೇನಾದ್ರು ಇಲ್ಲಿದ್ದರೆ ಮಸ್ಟ್ ವಿಸಿಟ್ ಅಂದ್ಕೊಳ್ಳಿ. ದಯವಿಟ್ಟು ಮಿಸ್ ಮಾಡ್ದಿರೋ ವಿಸಿಟ್ ಮಾಡಿ. ನಾನು ಇಲ್ಲಿಗೆ ಬಂದಮೇಲೆ ಗೊತ್ತಾಗ್ತಾಯಿದೆ, ನಾನು 2 ಅವರ್ ಮಳೇಲಿ ನಾನು ನಿಂತ್ಕೊಂಡ್ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ಇಲ್ಲಿಗೆ ಇವತ್ತು ಬಂದಿರಲಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನೆನ್ನೆ ಮಳೆಯಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಅಂದ್ಕೊಳ್ಳಿ. ಸೊ ಗೈಸ್ ಪ್ಲಾಸ್ಟಿಕ್ ಆಗಿರ್ಬೋದು ಪ್ರತಿಯೊಂದು ಏನೂ ಅಲೌಡ್ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಇಲ್ಲಿ. ಸೊ ಯಾವುದೇ ಥರ ಪ್ಲಾಸ್ಟಿಕ್ ಆಗಿರಲಿ ಏನೂ ತೊಗೊಂಬರ್ಬಾರ್ದು. ಸೊ ಅದೆಲ್ಲ ರೂಲ್ಸ್ನ ಫಾಲೋ ಮಾಡ್ಕೊಂಬಂದರೆ ಉತ್ತಮ, ಇಲ್ಲ ಅಂದರೆ ಡೆಡ್ಲಿ ಫೈನ್ಸ್ ಅಂದ್ಕೊಳ್ಳಿ. ಯಾವುದೇ ಥರ ಟಿಕೆಟ್ ಇರಲಿಲ್ಲ, ಏನೂ ಇರಲಿಲ್ಲ, ಫ್ರೀಯಾಗಿ ಹೋಗ್ಬೋದಿತ್ತು. ಸೊ ಜನ ಬರ್ತಾ ಈ ಜಾಗ ಪ್ಲೇಸ್ ಚೆನ್ನಾಗಿದೆ ಅಂತ ಡಿಮ್ಯಾಂಡ್ ಆಗ್ತಾ ಪ್ರತಿ ಒಂದಕ್ಕೂ ಟಿಕೆಟ್ ಮಾಡಿಬಿಟ್ಟಿದ್ದಾರೆ ಗಾಯ್ಸ್. ಸೊ ಹಂಗಾಗಿ ಇವಾಗ ಜೀಪ್ ಆಗಿರಲಿ ಪ್ರತಿಯೊಂದಕ್ಕೂ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನು ಅರ್ಥ ಆಗುತ್ತಂದರೆ ನೋಡಿ, ಎಷ್ಟೇ ಇದ್ದಿದ್ರೂ ಹ್ಯಾವ್ ಟು ಬಿ ಇನ್ ದ ರೈಟ್ ಪ್ಲೇಸ್ ಅಂತ ಹೇಳ್ತಾರೆ. ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿದ್ರು ಅದು ರೈಟ್ ಪ್ಲೇಸಲ್ಲಿದ್ದರೆ ಮಾತ್ರ ಅದಕ್ಕೆ ಬೆಲೆ ಅಂತಾರೆ. ಹಾಗೆ ಈ ಬೆಟ್ಟ ಎಲ್ಲರ ಕಣ್ಣಿಗೂ ಗೊತ್ತಾಗಿದ್ದಕ್ಕೆ ಇವಾಗ ಇದಕ್ಕೆ ಬೆಲೆ ಕಟ್ಟಿದ್ದಾರೆ. ಸೊ ಆ ಥರ ಒಂದು ಡಿಮ್ಯಾಂಡಿಂಗ್ ಪ್ಲೇಸ್ ಅಂದ್ಕೊಳ್ಳಿ. ಬಟ್ ಮೈಂಡ್ ಬ್ಲೋಯಿಂಗ್ ಗೈಸ್. ರೋಡಲ್ಲೂ ವಾಟರ್ ಫಾಲ್ಸು, ಮಂಜು, ಕ್ಲೌಡ್ಸು ನೋಡೋಕ್ಕೆ ಕಣ್ಣು ಸಾಲದು. ಮೈಂಡ್ ಬ್ಲೋಯಿಂಗ್ ಗೈಸ್. ಹ್ಯಾಪಿ ದಿವಾಲಿ. ಓ ಮರ ಬಿದ್ದುಬಿಡಿದಾ? ಓ ಕ್ರೇಜಿ ಗೈಸ್. ಮಳೆ ಬಂದು ಫುಲ್ಲು ಕೊಚ್ಚೆ ಆಗಿಬಿಟ್ಟಿದೆ. ಫುಲ್ ಡೀಪ್ ಇದಾ ಬ್ರೋ? ಸೈಕು ನೋಡಿ, ಕಚ್ಕೊಂಡ್ಬಿಡುತ್ತಲ್ಲ ಟೈರು. ಬೇಡ ನೋಡಿ ಗೈಸ್. ಹುಡುಗಂದು R15 ಕೆಳಗಡೆ ಗಂಟೆ ಇದಂತೆ ನೋಡಿ. ಅದು ಅವ್ರ ಫ್ರೆಂಡು ಸರ್ವಿಸ್ ಮಾಡಿಸುವಾಗ ಅಲ್ಲೊಂದು ಗಂಟೆ ಹಾಕ್ಸಿದ್ನಂತೆ. ಇವನು ಯಾವಾಗೇ ಹೋದರೂ ಆ ಗಂಟೆ ಸೌಂಡ್ ಬಂದಾಗ ಅವನ್ನ ನೆನೆಸ್ಕೊಬೇಕಂತ. ಇವನು ಯಾವ ಥರ ದೋಸ್ತು ನೋಡ್ರಿ, ಇಲ್ಲಾಕೋ ನೋಡಿ ಗಂಟೆ. ಕ್ರೇಜಿ ಮ್ಯಾನ್. ಜನುಮದ ಜೋಡಿ ಗೈಸ್. ಬಂದ್ವಿ, ಟಾಪಿಗೆ ಬಂದು ತಲುಪಿದ್ದೀವಿ. ಆವಾಗಲೇ ನಿಮಗೆ ಕೆಳಗಡೆಯಿಂದ ತೋರಿಸಿದೆ ಹೆಂಗಿದೆ ಬೆಟ್ಟ ಅಂತ, ಮುಳ್ಳಂಗಿರಿ ಬೆಟ್ಟ. ಸೊ ಇವಾಗ ಮೇಲೆ 1900 ಚಿಲ್ಲರೆ ಫೀಟ್ ಎತ್ತರದ ಸಮುದ್ರದ ಎತ್ತರದ ಲೆವೆಲಲ್ಲಿ ಹೆಂಗಿರುತ್ತೆ ವ್ಯೂ ಅಂತ ನೋಡಿ. ಸೊ ಗಾಯ್ಸ್ ಅಲ್ಲೇನು ನೋಡ್ತಾ ಇದ್ದೀರಾ ಅದೇ ಮುಳ್ಳಂಗಿರಿ. ಫುಲ್ಲು ಮಂಜಿಂದ ಕವರ್ ಆಗಿಬಿಟ್ಟಿದೆ. 1900 ಫೀಟ್ ಎತ್ತರದಲ್ಲಿರೋ ಅಂಥ ಒಂದು ಬೆಟ್ಟ ಇದು. ಎಲ್ಲ ಕಡೆ ಮಂಜು. ನಿಮಗೆ ಲಾಸ್ಟ್ ಟೈಮ್ ನೆನೆ ತೋರಿಸಿದ್ದು ಕಾಲು ಹೊಡಿಯುತ್ತೆ ಅಷ್ಟೇ ಮಂಜು. ಇದು ನಿಮಗೆ ಮಾನ್ಸೂನಲ್ಲಿ ಬೆಳಗ್ಗೆ ಹೊತ್ತು ಬಂದುಬಿಟ್ರೆ ಡೈರೆಕ್ಟ್ ಮೊಕ್ಕಾಗೆ ಹೊಡಿಯುತ್ತೆ. ಆ ಲೆವೆಲ್ ಇದೆ ಅಂದ್ಕೊಳ್ಳಿ. ನೋಡೋಕ್ಕೆ 2 ಕಣ್ಣುಗಳು ಸಾಲಲ್ಲ ಅಂದ್ಕೊಳ್ಳಿ. ಹೇಳಿ ಗಾಯ್ಸ್, ಇವಾಗ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಸ್ಪಾಟ್ ಅಂದ್ಕೊಳ್ಳಿ. ಅದಲ್ಲಿದ್ದು ನೀವು ಕರ್ನಾಟಕದಲ್ಲಿದ್ದು ಈ ಸ್ಪಾಟ್ನ ವಿಸಿಟ್ ಮಾಡಿ. ಈ ಸ್ಪಾಟ್ನ ನೋಡಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ತುಂಬ ಮಿಸ್ ಮಾಡ್ಕೊತೀರಾ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಳಿ. ಜರಿ ಫಾಲ್ಸು, ಆಮೇಲೆ ಹೊನ್ನಂನೋಳ ಅಂತ ಒಂದಿದೆ. ಅಲ್ಲಿಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಸಾಕಷ್ಟು ಪ್ಲೇಸ್ ಇದೆ ಗಾಯ್ಸ್. 4-5 ಪ್ಲೇಸ್ ಸುತ್ತಾಡ್ಬೋದು ನೀವು ಮುಳ್ಳಂಗಿರಿಗೆ ಬಂದರೆ. ಸೊ ಬಂದು ನೀವು ಆರಾಮಾಗೆ ನೋಡ್ಕೊಂಡು ಹೋಗ್ಬೋದು ಗೈಸ್. ಏನೋ ಒಂದು ಹುಳ ಸಿಕ್ಕಿದೆ ನೋಡ್ಬೋದು. ಏನಿದೆ ಮತ್ತೆ? ರಕ್ತ ಕುಡಿಯೋ ಹುಳ ಇದೇನಾ ಬ್ರೋ? ಮೈ ಗಾಡ್ ನೋಡಿ ಗೈಸ್, ಕಾಲು ಕೈಯಲ್ಲೆಲ್ಲ ಬ್ಲಡ್ ಬರುತ್ತೆ ನೋಡಿ ಕಚ್ಚಿದಾಗ. ಅದು ಇದೆ ಹುಳ ಬಿತ್ತಲ್ಲ. ಸೊ ಈ ಥರ ಹುಳ ಇಲ್ಲಿ ಸಾಕಷ್ಟು ಇರುತ್ತೆ. ಕೆಟ್ಟ ರಕ್ತ ಅಲ್ಲ ಬ್ರೋ ತೆಗಿಯೋದು, ಕೆಟ್ಟ ರಕ್ತ. ಅದರಿಂದ ಏನು ಎಫೆಕ್ಟ್ ಏನು ಆಗಲ್ಲ. ಮೈಯಿಂದ ಕೆಟ್ಟ ರಕ್ತ ತೆಗಿಯುತ್ತಾರೆ ಅಂತ ಹೇಳ್ತಾರೆ ದೊಡ್ಡವರು. ಬಟ್ ಎಷ್ಟು ಮಸ್ಟಿಗೆ ಅದು ಸತ್ಯ ಅಂತ ನನಗೂ ಗೊತ್ತಿಲ್ಲ. So many things that I left unsaid.
ಆನ್ ದ ವೇ ಫೋಟೋ ಶೂಟ್ಗೆ ಒಂದು ಸ್ಪಾಟ್ ಇದೆ ನೋಡ್ಬೋದು. ಒಂದು ಹುಡುಗಿ ಇದು ಸ್ಟ್ಯಾಚ್ಯೂ ಮುಂದೆಗಡೆ ಫೋಟೋ ತೊಗೊತಾರೆ ಇಲ್ಲಿ. ಸೊ ಬ್ಯೂಟಿಫುಲ್ ಆಗಿದೆ ಅಂದ್ಕೊಳ್ಳಿ ಸ್ಪಾಟು. ಹುಡುಗಿ ಮುಂದೆ ಫೋಟೋ ಇಡ್ಸ್ಕೊಳಕ್ಕೆ ಎಷ್ಟು ಹುಡುಗಿರು ಬಂದಿದ್ದಾರೆ. ಅದು ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಜನ ಇದ್ದಾರೆ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ. ಇವರು ನಮ್ಮ ಕಾಫಿ ನಾಡು ಚಂದು ಅವರು ಕೂಡ ಇದ್ದಾರೆ ನೋಡ್ಬೋದು ಇಲ್ಲಿ. ಅದು ನಮ್ಮ ಕಾಫಿ ನಾಡು ಚಂದು ಅವ್ರು ಬಂದಿದ್ದಾರೆ. ಕಾಫಿ ನಾಡಿಗೆ ಬಂದು ನಮ್ಮ ಚಂದು ಅವ್ರನ್ನ ಮೀಟ್ ಮಾಡಿಲ್ಲ ಅಂದರೆ ಹೆಂಗೆ. ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿ. ನಮ್ಮ ಚಿಕ್ಕಮಂಗ್ಳೂರವರು, ಇವರು ನಮ್ಮ ಬೆಂಗಳೂರವರು. ಯಾಕಂತಂದರೆ ಎಲ್ಲರೂ ಬೇಕು ಕರ್ನಾಟಕದಲ್ಲಿ, ನಾವೆಲ್ಲರೂ ಒಂದೇ. ಹೋಗೋದಿಗೆ ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಟು ಹೋಗೋದು. ಇರೋ ತಕ್ಕ ಖುಷಿಯಾಗಿರಬೇಕು. ಇದ್ದಾಗ ಜಾಲಿ, ಹೋದ್ಮೇಲೆ ಖಾಲಿ. ನಾವು ಮಾಡಿರೋ ಕೆಲಸ ಮಾತ್ರ ಉಳಿಯುತ್ತೆ. ಈ ಕಾಫಿ ನಾಡು ಚಂದು ನೀವೇ ನಮ್ಮ ಬಂಧು ಅನ್ನೋ ಟೈಟ್ಲ್ ಮಾತ್ರ ಉಳಿಯುತ್ತೆ. ನಿಮ್ಗೂ ಒಳ್ಳೇದಾಗಲಿ, ತಂದೆ ತಾಯಿಗಳಿಗೂ ಒಳ್ಳೇದಾಗಲಿ. ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಹುಡುಗಿಯರಿಗೂ ಒಳ್ಳೇದಾಗಲಿ. ಗಾಯ್ಸ್ ಏನು ಫ್ರೆಶ್ ಕೂಲ್ ಬ್ರೀಸು. ಆ ಬೆಂಗಳೂರಲ್ಲಿ ಗಾಡಿಗಳದ್ದು ಹೊಗೆ ಕುಡ್ದು ಟ್ರಾಫಿಕ್ ಧೂಳು ಕುಡ್ದು ಈ ಗಾಡೀಲಿ ಕಾರ್ಪೆಟ್ರು ಬ್ಲಾಕ್ ಆದಂಗೆ ಇಂಥ ಒಳ್ಳೆ ಫ್ರೆಶ್ ಗಾಳಿ ತೊಗೊಂಡು ನೆಕ್ಸ್ಟ್ ಲೆವೆಲ್. ಆ ಫೀಲು ಅಮೇಝಿಂಗ್, ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ಸ್ ಅಂದ್ಕೊಳ್ಳಿ. ನೋಡ್ಬೋದು ಆಫ್ ರೋಡಿಂಗು